Hi, hello, namaste. A very warm welcome to bio classes. Yes, in the previous class we completed cell wall concept. First one, before that one we observed the plasma membrane, and the next one is cell wall. So these are the two cell envelopes in case of eukaryotic cells. So one is a plasma membrane, another one is cell wall. And plasma membrane is compulsory for all the cells. But if we consider cell wall, it may be present or may not be present. ಎಲ್ಲ ಯೂಕ್ಯಾರಿಯೋಟಿಕ್ ಸೆಲ್ಗಳಲ್ಲಿ ಸೆಲ್ ವಾಲ್ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇರಬಹುದು ಅಥವಾ ಇರ್ಲಿಕ್ಕಿಲ್ಲ. ಸೊ ಅದು ಯಾವ ತರ ಸೆಲ್ ಅಂತ ಲಾಸ್ಟ್ ಟೈಮ್ ದಲ್ಲಿ ನೋಡಿದ್ವಿ. We can see the cell wall on fungi cells, on plant cells, as well as we can see the cell wall in a few of the protozoans. ಕೆಲವೊಂದಿಷ್ಟು ಪ್ರೋಟೋಸೋನ್ಸ್ಗಳಲ್ಲಿ ಪ್ರೋಟಿಸ್ಟಾಗಳಲ್ಲಿ ನೋಡಬಹುದು ಅಂತ, ರೈಟ್. ಮತ್ತೆ ಆ ಸೆಲ್ ವಾಲ್ ಮಟೀರಿಯಲ್ ಸೆಲ್ ಟೈಪ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ, ಕೆಮಿಕಲ್ ಮಟೀರಿಯಲ್. ಸೊ ಸೆಲ್ ವಾಲ್ ಮೇಡ್ ಆಫ್ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಪೆಕ್ಟಿನ್, ಲಿಗ್ನಿನ್, ಪ್ರೋಟೀನ್ ಮಟೀರಿಯಲ್, ಮ್ಯಾನನ್ಸ್, ಟ್ಯಾನಿನ್ಸ್, ಬೇರೆ ಬೇರೆ ಮಟೀರಿಯಲ್ಸ್ ಗಳನ್ನ ನೋಡಿದ್ವಿ ಅಲ್ಲಿ. ಅಂಡ್ ಒನ್ ಮೋರ್ ಥಿಂಗ್, ಯಾವುದೋ ಸ್ಟೂಡೆಂಟ್ ಕ್ವಶನ್ ಕೇಳ್ತಾ ಇದ್ಲು, ಸರ್ ಅದು ಸೆಲ್ ವಾಲ್ ಮಟೀರಿಯಲ್ಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಅಲೋ ಮಾಡುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ರು. ಕೀಪ್ ಆನ್ ಥಿಂಗ್ ಇನ್ ಯುವರ್ ಮೈಂಡ್. ಸೆಲ್ ವಾಲ್ ಇಟ್ ಕ್ಯಾನ್ ಅಬ್ಸಾರ್ಬ್ ವಾಟರ್. ಸೆಲ್ ವಾಲ್ ನೀರನ್ನ ಹೀರ್ಕೊಳ್ಳುವಂತ ಕೆಪಾಸಿಟಿ ಇದೆ. ನೀರನ್ನ ಹೀರ್ಕೊಂಡು ಸ್ವಲ್ಪ ಮಟ್ಟಿಗೆ ಉಬ್ಬುತ್ತದೆ ಸೆಲ್ ವಾಲ್. ಬಟ್ ಇಟ್ ವಿಲ್ ನಾಟ್ ಅಲೋ ಆಲ್ ದ ಮಟೀರಿಯಲ್ಸ್ ಥ್ರೂ ಇಟ್. ಎಲ್ಲ ಮಟೀರಿಯಲ್ಸ್ ಅನ್ನ ಸೆಲ್ ವಾಲ್ ನಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿನೇ ಸೆಲ್ ಟು ಸೆಲ್ ಇನ್ ಬಿಟ್ವೀನ್ ಪ್ಲಾಸ್ಮೋಡೆಸ್ಮಾಟಾ ಕನೆಕ್ಷನ್ಸ್ ಇದಾವೆ. ಥ್ರೂ ದ ಪ್ಲಾಸ್ಮೋಡೆಸ್ಮಾಟಾ ಕನೆಕ್ಷನ್ಸ್ ಮಟೀರಿಯಲ್ಸ್ ವಿಲ್ ಬಿ ಎಕ್ಸ್ಚೇಂಜ್, ನಾಟ್ ಥ್ರೂ ದ ಸೆಲ್ ವಾಲ್ ಟೋಟಲಿ. ಸೆಲ್ ವಾಲ್ ಇಂತ ಆಗೋದಿಲ್ಲ ಅಂತ. ಅಂಡ್ ದಟ್ ಸೆಲ್ ವಾಲ್ ಈಸ್ ರಿಜಿಡ್, ಸ್ವಲ್ಪ ಗಟ್ಟಿಯಾಗಿರೋದಂತ. ಸೊ ಅದು ಯಾವ ಮಟೀರಿಯಲ್ ಇಂದ ಆಗಿದೆ ಅಂತ ನೋಡಿದ್ವಿ. ಅಂಡ್ ಇಫ್ ಯು ಕೇಮ್ ಟು ದ ಫಂಕ್ಷನ್ ಆಫ್ ದ ಸೆಲ್ ವಾಲ್, ಸೆಲ್ ವಾಲ್ ಏನೇನು ಕಾರ್ಯಗಳು ಮಾಡುತ್ತೆ ಅಂತ, ಕೆಲಸಗಳು ಏನೇನು ಮಾಡುತ್ತೆ ಅಂತ ಬಂದ್ರೆ, ಫಸ್ಟ್ ಥಿಂಗ್, ಇಟ್ ಹೆಲ್ಪ್ಸ್ ಇನ್ ಗಿವಿಂಗ್ ಅ ಮೆಕ್ಯಾನಿಕಲ್ ಸಪೋರ್ಟ್ ಅ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಟು ದ ಸೆಲ್ ಫ್ರಮ್ ಔಟರ್ ಸೈಡ್. ಸೆಲ್ಗೆ ಹೊರಗ್ಲಿಂತ ಒಂದು ಶೇಪ್ ಕೊಡ್ಲಿಕ್ಕೆ, ಒಂದು ಸ್ಟ್ರಾಂಗ್ ಸಪೋರ್ಟ್ ಕೊಡ್ಲಿಕ್ಕೆ ಸೆಲ್ ವಾಲ್ ಇದೆ ಅಂತ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ದಿಸ್ ಸೆಲ್ ವಾಲ್ ವೆನ್ ಇಟ್ ಈಸ್ ಇನ್ ಅ ಪ್ರೈಮರಿ ಕಂಡೀಷನ್, ಅಂದ್ರೆ ಪ್ರೈಮರಿ ಸೆಲ್ ವಾಲ್ ಇದ್ದಾಗ ಆ ಸೆಲ್ ವಾಲ್ ಮೇಲೆ ಹೋಲ್ಸ್ ಗಳಿರ್ತವೆ, ಪೋರಸ್ ಅಂತ ಹೇಳ್ತೀವಿ. ಸೊ ಆ ಹೋಲ್ಸ್ ಗಳಿಂದ ಮಟೀರಿಯಲ್ಸ್ ಎಕ್ಸ್ಚೇಂಜ್ ಆಗ್ತಿರ್ತವೆ, ಯಾವುದು ಪ್ರೈಮರಿ ಸೆಲ್ ವಾಲ್ ಸ್ಟೇಜ್ ನಲ್ಲಿ ಇದ್ದಾಗ. ಸೊ ಹೆನ್ಸ್ ಅಟ್ ದ ಟೈಮ್ ಇಟ್ ಆಕ್ಟ್ಸ್ ಆಸ್ ಅ ಲಿಟಲ್ ಬಿಟ್ ಪರ್ಮಿಯಬಲ್ ಮೆಂಬ್ರೇನ್. ಅಂಡ್ ಥರ್ಡ್ ಥಿಂಗ್, ಆ ಸೆಲ್ ವಾಲ್ ಗಳಲ್ಲಿ ಪ್ಲಾಸ್ಮೋಡೆಸ್ಮಾಟಾ ಕನೆಕ್ಷನ್ಸ್ ಇರೋದ್ರಿಂದ ಮಟೀರಿಯಲ್ಸ್ ಗಳು ಈಸಿಯಾಗಿ ಎಕ್ಸ್ಚೇಂಜ್ ಆಗ್ತವೆ ಫ್ರಮ್ ಒನ್ ಸೆಲ್ ಟು ಅನದರ್ ಸೆಲ್. ಅಂಡ್ ನೆಕ್ಸ್ಟ್ ಥಿಂಗ್, ಡ್ಯೂ ಟು ಡೆಪೋಸಿಷನ್ ಆಫ್ ಎಕ್ಸ್ಟ್ರಾ ಸೆಲ್ ವಾಲ್ ಕಂಟೆಂಟ್, ಅಂದ್ರೆ ಸೆಕೆಂಡರಿ ಸೆಲ್ ವಾಲ್ ಆಗಲಿ ಅಥವಾ ಟೆರಿಸರಿ ಸೆಲ್ ವಾಲ್ ಆಗಲಿ, ಆ ಮಟೀರಿಯಲ್ಸ್ ಗಳು ಸ್ಟೋರ್ ಆಗೋದ್ರಿಂದ, ಸೆಲ್ ವಾಲ್ ಫಾರ್ಮ್ ದಲ್ಲಿ ಒಳಗಡೆ ಸ್ಟೋರ್ ಆಗೋದ್ರಿಂದ ಆ ಸೆಲ್ ಗಟ್ಟಿ ಆಗೋದಂತ. ವಿ ವಿಲ್ ಕಾಲ್ ದೋ ಸೆಲ್ಸ್ ಆ ಸ್ಟೋನ್ ಸೆಲ್ಸ್. ಸ್ಕ್ಲಿರಂಕೈಮಾ ಅಂತ ಬರ್ತೇವೆ, ಮುಂದೆ ಬರ್ತಾ ಹೇಳ್ತೇನೆ ಪ್ಲಾಂಟ್ ಟಿಶ್ಯೂದಲ್ಲಿ. ಅಂದ್ರೆ ಕಲ್ಲಿನ ತರ ಗಟ್ಟಿ ಆಗ್ತದೆ. ಇದು ತೆಂಗಿನಕಾಯಿ ಚಿಪ್ಪು ನೋಡಿದ್ವಲ್ಲ, ಗಟ್ಟಿಯಾಗಿರೋದು, ಅಥವಾ ಶೇಂಗಾ ಶಿಪ್ಪೆ ಸ್ವಲ್ಪ ಗಟ್ಟಿಯಾಗಿರೋದು. ಅಂದ್ರೆ ಪ್ಲಾಂಟ್ಸ್ ಗಳಲ್ಲಿ ಹಾರ್ಡ್ ಅಂತ ಏನ್ ಕವರಿಂಗ್ ಬರುತ್ತಲ್ಲ, ಅಲ್ಲಿ ಒಳಗಿರೋ ಪ್ರತಿ ಸೆಲ್ ಗಳಲ್ಲಿ ಸೆಲ್ ವಾಲ್ ಹಾರ್ಡ್ ಆಗಿರೋದಂತ, ಬಿಕಾಸ್ ಆಫ್ ಡೆಪೋಸಿಷನ್ ಆಫ್ ಲಿಗ್ನಿನ್. ಅದಕ್ಕೆ ನಾವು ಲಿಗ್ನಿಫಿಕೇಶನ್ ಅಂತ ಕರಿತೀವಿ. ಸೊ ದಟ್ ಈಸ್ ರಿಗಾರ್ಡಿಂಗ್ ದ ಸೆಲ್ ವಾಲ್. ಈಗ ಒಂದು ಪ್ಲಾಸ್ಮಾ ಮೆಂಬ್ರೇನ್ ನೋಡಿದ್ವಿ, ಒಂದು ಸೆಲ್ ವಾಲ್ ನೋಡಿದ್ವಿ. ಈಗ ಸೆಲ್ ಒಳಗಡೆ ನೋಡ್ಬೇಕಲ್ಲ, ವಾಟ್ ಆರ್ ದ ಮೇಜರ್ ಪಾರ್ಟ್ಸ್ ಇನ್ಕ್ಲೂಡೆಡ್ ಇನ್ಸೈಡ್ ದ ಸೆಲ್. ಸೆಲ್ ಒಳಗಡೆ ಯಾವ ಪಾರ್ಟ್ಸ್ ಗಳಂತ. ಮತ್ತೆ ಇನ್ನೊಂದು ತಲೆ ಇಟ್ಕೊಳ್ರಿ, ಪ್ರೋಕ್ಯಾರಿಟಿಕ್ ಸೆಲ್ ಆಗಲಿ ಅಥವಾ ಯೂಕ್ಯಾರಿಟಿಕ್ ಸೆಲ್ ಆಗಲಿ, ಯಾವ್ದಾದ್ರು ಸೆಲ್ ಆಗಲಿ, ಪ್ರತಿ ಸೆಲ್ಗೆ 3 ಪಾರ್ಟ್ಸ್ ಕಂಪಲ್ಸರಿ ಇರಲೇಬೇಕು ಅಂತ. 3 ಪಾರ್ಟ್ಸ್ ಆರ್ ಮಸ್ಟ್ ಕಂಪಲ್ಸರಿ. ಫಸ್ಟ್ ಒನ್ ಈಸ್ ಸೆಲ್ ಮೆಂಬ್ರೇನ್, ಪ್ಲಾಸ್ಮಾ ಮೆಂಬ್ರೇನ್ ಎಲ್ಲ ಸೆಲ್ಗೆ ಇರಲೇಬೇಕದು. ಸೆಕೆಂಡ್ ಥಿಂಗ್ ಸೈಟೋಪ್ಲಾಸಮ್. ಥರ್ಡ್ ಥಿಂಗ್ ಡಿಎನ್ಎ ಅಂದ್ರೆ ಜೆನೆಟಿಕ್ ಮಟೀರಿಯಲ್. ಸೊ ಡಿಎನ್ಎ, ಸೈಟೋಪ್ಲಾಸಮ್, ಪ್ಲಾಸ್ಮಾ ಮೆಂಬ್ರೇನ್ ಇದು ಎಲ್ಲಾ ಸೆಲ್ಗೆ ಇರಲೇಬೇಕಿದೆ, ಪ್ರೋಕ್ಯಾರಿಟಿಕ್ ಸೆಲ್ ಆಗಲಿ ಯೂಕ್ಯಾರಿಟಿಕ್ ಸೆಲ್ ಆಗಲಿ. ಬಟ್ eukaryotic cells are having some extra content inside in the form of organelles. ನಮ್ಗೆ ಹೆಂಗೆ ನಮ್ಮ ದೇಹಕ್ಕೆ ಆರ್ಗನ್ಸ್ ಗಳಿದಾವೋ ಹಂಗೆ ಪ್ರತಿ ಸೆಲ್ಗೆ ಒಳಗಡೆ ಆರ್ಗನಲ್ಸ್ ಗಳಿದಾವೆ ಒಂದೊಂದು ಕೆಲಸ ಮಾಡ್ಲಿಕ್ಕೆ. ಅಂಡ್ ದೋಸ್ ಆರ್ಗನಲ್ಸ್ ವಿಲ್ ಫಾರ್ಮ್ ಒನ್ ಸಿಸ್ಟಮ್, ಅಂಡ್ ದಟ್ ಸಿಸ್ಟಮ್ ಈಸ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಸೊ ಟುಡೇ ಇನ್ ದಿಸ್ ಕ್ಲಾಸ್ ಲೆಟ್ಸ್ ಸ್ಟಾರ್ಟ್ ವಿತ್ ಎಂಡೋಮೆಂಬ್ರೇನ್ ಸಿಸ್ಟಮ್. ವಿಚ್ ಸಿಸ್ಟಮ್? ಎಂಡೋಮೆಂಬ್ರೇನ್ ಸಿಸ್ಟಮ್. ಸೊ ನೀವು ಕೇಳ್ಬಹುದು ಏನಿದೆ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂತಂದ್ರೆ. ಬಿಫೋರ್ ದ್ಯಾಟ್ ಲೆಟ್ ಮಿ ಗಿವ್ ಒನ್ ಎಕ್ಸಾಂಪಲ್.
We will eat the food, we will chew in our buccal cavity, that food goes to esophagus, to the stomach, to the small intestine, to the large intestine. ಈ ರೀತಿ ಫುಡ್ ಪಾಸ್ ಆಗ್ತಾ ಹೋಗುತ್ತೆ. ಸೊ ಬಾಯಿನಲ್ಲಿ ಫುಡ್ ಅನ್ನ ಅಗದ್ವಿ, ಅನ್ನ ನಾಳಕ್ಕೆ ಹೋಯ್ತು, ಜಠರಕ್ಕೆ ಬಂತು, ಸಣ್ಣ ಕರಳಿಗೆ ಬಂತು, ದೊಡ್ಡ ಕರಳಿಗೆ ಬಂತು. ಇಲ್ಲಿ ಪ್ರತಿಯೊಂದು ಕೂಡ ಒಂದೊಂದು ಆರ್ಗನ್ ಇವು. ಸಣ್ಣ ಕರಳು ಒಂದು ಆರ್ಗನ್, ದೊಡ್ಡ ಕರಳು ಒಂದು ಆರ್ಗನ್, ಅಂಗ ಅಂತ ಹೇಳ್ತಾರೆ, ಜಠರ ಒಂದು ಅಂಗ. ಬಟ್ ಆ ಎಲ್ಲ ಅಂಗಗಳು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತವೆ. That means the function of one organ, it is correlated with the function of other organ. ಬಟ್ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡೋದು. ಅಂದ್ರೆ ಸಿಂಪಲ್ ಆಗಿ ಹೇಳೋದು, ಒಂದು ಆರ್ಗನ್ ವರ್ಕ್ ಮಾಡಿದ್ರೆ ಆಟೋಮೆಟಿಕಲಿ ಇನ್ನೊಂದು ಆರ್ಗನ್ ವರ್ಕ್ ಮಾಡುತ್ತೆ. ಸೊ ಆ ಎಲ್ಲ ಆರ್ಗನ್ಸ್ ಗಳನ್ನ ಸೇರ್ಕೊಂಡು ನಾವು ಒಂದು ಸಿಸ್ಟಮ್ ಮಾಡಿದ್ವಿ. ಯಾವ ಸಿಸ್ಟಮ್ ಅದು? ಆರ್ಗನ್ ಸಿಸ್ಟಮ್. ಸೊ ವಿ ಆರ್ ಹ್ಯಾವಿಂಗ್ ಆರ್ಗನ್ ಸಿಸ್ಟಮ್ ಇನ್ ಅವರ್ ಬಾಡಿ. ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಎಕ್ಸ್ಕ್ರೀಟರಿ ಸಿಸ್ಟಮ್, ರೀಪ್ರೊಡಕ್ಟಿವ್ ಸಿಸ್ಟಮ್, ಇಮ್ಯೂನ್ ಸಿಸ್ಟಮ್. ಸೊ ಈ ರೀತಿ ಸಿಸ್ಟಮ್ಸ್ ಗಳಿದೆ ನಮ್ಮ ಬಾಡಿನಲ್ಲಿ. ಆ ಸಿಸ್ಟಮ್ಸ್ ಗಳಲ್ಲಿ ಬರೋ ಪ್ರತಿ ಪಾರ್ಟ್ಗಳು ಕೂಡ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತವೆ ಅಂತ. ಇದು ಕೋಆರ್ಡಿನೇಷನ್ ಮ್ಯಾನರ್. ಹಿಯರ್ ಇನ್ ಯೂಕ್ಯಾರಿಯೋಟಿಕ್ ಸೆಲ್ ಆಲ್ಸೋ ಸಮ್ ಆರ್ಗನಲ್ಸ್ ಆರ್ ಕೋಆರ್ಡಿನೇಟೆಡ್. ಕೆಲವೊಂದಿಷ್ಟು ಸೆಲ್ ಆರ್ಗನಲ್ಸ್ ಗಳು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತವೆ. Such kind of coordinated cell organelles will form one system. That system is endomembrane system. So here endomembrane system means the group of cell organelles, the group of cell organelles work in coordination and membrane bound. So this is important thing. The group of cell organelles work coordinately and membrane bound. ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುವ ಸೆಲ್ ಆರ್ಗನಲ್ಸ್ ಗಳು ಮತ್ತು ಆ ಸೆಲ್ ಆರ್ಗನಲ್ಸ್ ಗಳು ಕವರಿಂಗ್ ಹೊಂದಿರ್ತಾವಂತ, ಒಂದು ಹೊರಕವಚ ಇರುತ್ತೆ ಆ ಸೆಲ್ ಆರ್ಗನಲ್ಸ್ ಗಳಿಗೆ. ಸೊ ಸಚ್ ಕೈಂಡ್ ಆಫ್ ಸಿಸ್ಟಮ್ ಈಸ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಅಂದ್ರೆ ಯೂಕ್ಯಾರಿಯೋಟಿಕ್ ಸೆಲ್ ಗಳಲ್ಲಿ ಎಂಡೋಮೆಂಬ್ರೇನ್ ಸಿಸ್ಟಮ್ ಯಾವ ಬರ್ತವೆ? ಸೆಲ್ ಆರ್ಗನಲ್ಸ್ ಗಳಂತ. ಸೊ those cell organelles are ER. First one, ER means endoplasmic reticulum, first one. And next one, Golgi complex, next one. And next one, lysosome. And last one, vacuoles. Endoplasmic reticulum, Golgi complex, lysosome and vacuoles. All of these cell organelles are coordinated cell organelles. ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಸೆಲ್ ಆರ್ಗನಲ್. ಬಟ್ ಥಿಂಗ್ ಈಸ್ ಆಲ್ ಆರ್ different cell organelles, but their physiological working nature, working pattern is coordinated. So all these are the parts of endomembrane system. ಅಂದ್ರೆ ಯಾವ ಉಳಿದು ಅಂತ, ಬೇರೆ ಯಾವ ಉಳಿದು ಅಂತ. So we did not include mitochondria, we did not include chloroplast, we did not include peroxisomes, centrioles. ಅವನ್ನ ಯಾವನಿಲ್ಲಿ ಸೇರಿಸಲಿಲ್ಲ ನಾವು. Those are not coordinated cell organelles. ಅವು ತಮ್ಮಷ್ಟಕ್ಕೆ ತಾವೇ ಬೇರೆ ಬೇರೆ ಕೆಲಸ ಮಾಡ್ತವೆ. So hence these four are considered to be the part of endomembrane system, right? And ನಿಮ್ಗೆ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಜಸ್ಟ್ ಒಂದು ಎಕ್ಸಾಂಪಲ್. ನಾವು ಜೋರಾಗಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಅನ್ಕೊಳ್ರಿ. ಜೋರಾಗಿ ಓಡೋ ಟೈಮ್ದಲ್ಲಿ ಲಂಗ್ಸ್, ಶ್ವಾಸಕೋಶಗಳು ಅಂತ ಕರಿತೀವಲ್ಲ, ಲಂಗ್ಸ್ ಬ್ರೀದಿಂಗ್ ರೇಟ್ ಸ್ಪೀಡ್ ಆಗುತ್ತೆ. ಜೋರಾಗಿ ಓಡೋ ಟೈಮ್ ಆಟೋಮೆಟಿಕಲಿ ಹಾರ್ಟ್ ಬೀಟ್ ಕೂಡ ಸ್ಪೀಡ್ ಆಗುತ್ತಲ್ಲ, ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡೋದು. ಬಟ್ ಲಂಗ್ಸ್ ಅಂಡ್ ಹಾರ್ಟ್ ಬೋತ್ ಆರ್ ಡಿಫ್ರೆಂಟ್ ಆರ್ಗನ್ಸ್ ಬಟ್ ವರ್ಕಿಂಗ್ ಟುಗೆದರ್. ಒಂದೇ ಕೆಲಸಕ್ಕೆ ಎರಡು ಕೂಡೆ ವರ್ಕ್ ಮಾಡೋದಂತ. ಅದೇ ರೀತಿ ಇವೆಲ್ಲ ಕೋಆರ್ಡಿನೇಟೆಡ್ ಸೆಲ್ ಆರ್ಗನಲ್ಸ್ ಗಳಂತ. ಫಾರ್ಮಿಂಗ್ ವಾಟ್? ಎಂಡೋಮೆಂಬ್ರೇನ್ ಸಿಸ್ಟಮ್. ಅಂಡ್ ಥಿಂಗ್ ಈಸ್ ಆಲ್ ಆರ್ ಮೆಂಬ್ರೇನ್ ಬೌಂಡ್. ಸೊ ಏನ್ ಮೆಂಬ್ರೇನ್ ಇರೋದಂತಂದ್ರೆ, ನಾವು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಏನ್ ಸ್ಟಡಿ ಮಾಡಿದ್ವಿ ಅದೇ ಪ್ಲಾಸ್ಮಾ ಮೆಂಬ್ರೇನ್ ಇದ್ರ ಮೇಲೆ ಇರುತ್ತಂತ. So the exact chemical layer of that plasma membrane what we studied already, that same plasma membrane is covering all the cell organelles. So these are the endomembrane systems here. So ಯಾವ include ಮಾಡಿಲ್ಲ ಇಲ್ಲಿ?
ಮೈಟೋಕಾಂಡ್ರಿಯಾ, ಕ್ಲೋರೋಫ್ಲಾಸ್ಟ್, ಪ್ಯಾರಾಕ್ಸಿಸೋಮ್ಸ್ ಗಳನ್ನ ಇದರಲ್ಲಿ ಸೇರಿಸೋದಿಲ್ಲ. ದೋಸ್ ಆರ್ ನಾಟ್ ದ ಪಾರ್ಟ್ ಆಫ್ ಎಂಡೋಮೆಂಬ್ರೇನ್ ಸಿಸ್ಟಮ್, ರೈಟ್? And in this endomembrane system, in this concept, if we consider that first one, the first major one, endoplasmic reticulum. What we need to consider? The first one, endoplasmic reticulum. So how that endoplasmic reticulum is looking like in the cell? Just one general diagram I am showing you. If this is one eukaryotic cell and this is the nucleus, right? ಈ ನ್ಯೂಕ್ಲಿಯಸ್ ಗೆ ಅಟ್ಯಾಚ್ಮೆಂಟ್ ಆಗಿ ಈ ರೀತಿ ಒಂದು ಸ್ಟ್ರಕ್ಚರ್ ಇರುತ್ತೆ ಒಳಗಡೆ. ನೀವು ಅದರ ಮೈಕ್ರೋಸ್ಕೋಪ್ ನೋಡಿದ್ರೆ ಅದ ಲೇಯರ್ ಕಾಯಿಲ್ ಆಗಿರೋ ಲೇಯರ್ ಒಳಗಡೆ ಒಂದು ಸ್ಟ್ರಕ್ಚರ್ ಕಾಣಿಸುತ್ತೆ. ದಿಸ್ ಇನ್ಸೈಡ್ ಸ್ಟ್ರಕ್ಚರ್ ಈಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇಲ್ಲಿ ಈ ವರ್ಡ್ ಅನ್ನ ಸ್ಪ್ಲಿಟ್ ಮಾಡಿ ನೋಡಿದ್ರೆ ಅಂತ ಅನ್ಕೊಂಡ್ರೆ, ಎಂಡೋ ಮೀನ್ಸ್ ಇನ್ಸೈಡ್. ಓಕೆ, ಐ ವಿಲ್ ರೈಟ್ ಹಿಯರ್. ಎಂಡೋ ಮೀನ್ಸ್ inside. Plasmic means plasm. Which plasm? Cytoplasm. Plasmic means cytoplasm. Then reticulum means a network. Reticulum ಅಂದ್ರೆ ಏನಂತ ಮೀನಿಂಗ್ ಹೇಳ್ತೀವಿ? ನೆಟ್ವರ್ಕ್ or complicated structure. Endoplasmic reticulum, that means inside cytoplasm there is a network structure. ಜಾಲವಾಗಿ ಹರಡಿರೋ ಒಂದು ಸ್ಟ್ರಕ್ಚರ್ ಇರೋದಂತ. ಸೊ ದಟ್ ಸ್ಟ್ರಕ್ಚರ್ ಇಸ್ ದಿಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನಾವು ಅದನ್ನ ಶಾರ್ಟ್ ಆಗಿ ER ಅಂತ ಕರಿತೀವಿ. ER ಮೀನ್ಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನ್ ಕೆಲಸ ಮಾಡುತ್ತೆ, ಅದರ ಟೈಪ್ಸ್ ಗಳೇನು, ಸೊ ಅದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಅಂತ. ಅಂಡ್ ಹಿಯರ್ ದಿಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸ್ಟ್ರಕ್ಚರ್, ಸೊ ಇಟ್ ಈಸ್ ಡಿಸ್ಕವರ್ಡ್ by Porter in the year 1953. ಪೋರ್ಟರ್ ಅನ್ನೋ ಸೈಂಟಿಸ್ಟ್ ಇದನ್ನ 1953 ನಲ್ಲಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ದಲ್ಲಿ ಸೆಲ್ ಅನ್ನು ನೋಡೋ ಟೈಮ್ ದಲ್ಲಿ ಅವನು ಅಬ್ಸರ್ವ್ ಮಾಡಿದ ಸ್ಟ್ರಕ್ಚರ್ ಇದು. ಅಂಡ್ ದಿಸ್ ಸ್ಟ್ರಕ್ಚರ್, ದಿಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸ್ಟ್ರಕ್ಚರ್, ಇಟ್ ಈಸ್ ಗಿವಿಂಗ್ ದ ಇಂಟರ್ನಲ್ ಫ್ರೇಮ್ವರ್ಕ್ ಟು ದ ಸೆಲ್. ಸೆಲ್ಗೆ ಒಂದು ಒಳಗಡೆ ಒಂದು ಅಸ್ಥಿ ಪಂಜರ ತರ ಕೆಲಸ ಮಾಡೋ ಸ್ಟ್ರಕ್ಚರ್ ಅಂತ. ದಿಸ್ ಟೋಟಲ್ ಒನ್. ಅಂಡ್ ಮೇಜರ್ ಥಿಂಗ್, this endoplasmic reticulum, it starts from nucleus. ನಾನು n ಬ್ರಾಕೆಟ್ ಅಂತ ಬರೆದ್ರೆ ನ್ಯೂಕ್ಲಿಯಸ್ ಅಂತ ಅನ್ಕೊಂಡೆ. It starts from nucleus up to PM ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಅನ್ಕೊಳ್ಳಿ. ನ್ಯೂಕ್ಲಿಯಸ್ ಗೆ ಸ್ಟಾರ್ಟ್ ಆಗಿ ಪ್ಲಾಸ್ಮಾ ಮೆಂಬ್ರೇನ್ ವರೆಗೂ ಕನೆಕ್ಟ್ ಆಗುತ್ತಂತೆ. ಸಿ ಹಿಯರ್, it started from nucleus and connects to the plasma membrane. ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿವರೆಗೆ ಎಂಡ್ ಆಗೋದಂತ. ಸೊ ದಟ್ ಮೀನ್ಸ್ this boundary and this boundary, this circle and this circle, both are connected by endoplasmic reticulum. ಎರಡನ್ನ ಕನೆಕ್ಟ್ ಮಾಡೋದಂತ. And one more thing, this kind of endoplasmic reticulums are many here. ಇದರೆಲ್ಲ ಸುತ್ತಮುತ್ತ ಇರುತ್ತೆ endoplasmic reticulum. That endoplasmic reticulum, it is having tubular structure. ಒನ್ಸ್ ನಾನು ಇಲ್ಲಿ ಫಸ್ಟ್ ಡಯಾಗ್ರಾಮ್ ಅನ್ನು ಹಾಕ್ತೀನಿ. ನೀವು ಡಯಾಗ್ರಾಮ್ ಹಾಕಿದ್ರೆ ಇಲ್ಲಿ ಹೇಳೋ ಎಕ್ಸ್ಪ್ಲನೇಷನ್ ನಿಮ್ಗೆ ಈಸಿ ಆಗುತ್ತೆ ಅಲ್ಲಿ. ಓಕೆ, ಒನ್ಸ್ ಲೆಟ್ಸ್ ಸಿ ದ ಡಯಾಗ್ರಾಮ್. ಸೊ ನಾನು ಡ್ರಾ ಮಾಡಿದ್ದು ಇದು ನ್ಯೂಕ್ಲಿಯಸ್ ಸ್ಟ್ರಕ್ಚರ್. ಆಕ್ಚುಲಿ ಈಗ ಇಲ್ಲಿ ಡ್ರಾ ಮಾಡಿದ್ದು ನ್ಯೂಕ್ಲಿಯರ್ ಮೆಂಬ್ರೇನ್ ಇದು, ಹೌದಾ? ಸೊ ಆಲ್ ದೀಸ್ ಆರ್ ದ ನ್ಯೂಕ್ಲಿಯರ್ ಪೋರ್ಸ್. ಆ ನ್ಯೂಕ್ಲಿಯಸ್ ಮೇಲೆ ಹೋಲ್ಸ್ ಗಳಿರ್ತವೆ, ನ್ಯೂಕ್ಲಿಯರ್ ಪೋರ್ಸ್. ಬೈ ಕನೆಕ್ಟಿಂಗ್ ಟು ದ ನ್ಯೂಕ್ಲಿಯರ್ ಪೋರ್ ವಿ ಕ್ಯಾನ್ ಸಿ ದಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನಮಗೆಲ್ಲ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಾಣಿಸುತ್ತೆ ಅಲ್ಲಿ. ಇದಕ್ಕೆ ಕನೆಕ್ಟ್ ಆಗಿದೆ ಅಂತ ಅನ್ಕೊಳ್ಳಿ.
like this. Yes. ನೀವು ಸ್ವಲ್ಪ ಟ್ರೈ ಮಾಡಿದ್ರೆ ಈಸಿಯಾಗಿ ನೀಟಾಗಿ ತೆಗಿಬಹುದು ಡಯಾಗ್ರಾಮ್ ಅನ್ನು. ಎಸ್. ಸೊ ದಿಸ್ ಈಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇಲ್ಲಿ ನ್ಯೂಕ್ಲಿಯಸ್ ಇದೆ, ಇದು ಈ ಕಡೆ ಪ್ಲಾಸ್ಮಾ ಮೆಂಬ್ರೇನ್ ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಳ್ರಿ. ನಾವು ಇಫ್ ಯು ಅಬ್ಸರ್ವ್ ದ ಸ್ಟ್ರಕ್ಚರ್, ಇಟ್ ಈಸ್ ಒನ್ ರೆಟಿಕ್ಯುಲೇಟ್ ಸ್ಟ್ರಕ್ಚರ್, ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್, ಜಾಲವಾಗಿ ಹರಡಿರೋದು ಒಳಗಡೆ ಅಂತ. ಸೊ ಹಿಯರ್ ಸೈಟೋಪ್ಲಾಸಮ್ ಇಸ್ ಪ್ರೆಸೆಂಟ್, ಇಲ್ಲೆಲ್ಲ ಸೈಟೋಪ್ಲಾಸಮ್ ಇದೆ, ರೈಟ್. ಅಂಡ್ ಹಿಯರ್ ಇಟ್ ಈಸ್ ಆನ್ ಟ್ಯೂಬುಲರ್ ಸ್ಟ್ರಕ್ಚರ್. ಇಲ್ಲಿ ಒಳಗಡೆ ಖಾಲಿ ಸ್ಪೇಸ್ ಇರ್ತಿಲ್ಲ ಒಳಗಡೆ. ಸೊ ದಟ್ ಎಂಟಿ ಸ್ಪೇಸ್ ವಿ ವಿಲ್ ಕಾಲ್ ಇಟ್ ಆಸ್ ಲುಮಿನಾರ್. ಲುಮೆನ್ ಅಂತ ಕರಿತೀವಿ ಈ ಒಳಗಿನ ಸ್ಪೇಸ್ ಅನ್ನು, ಖಾಲಿ ಸ್ಪೇಸ್ ಅನ್ನು ಲುಮೆನ್. ಲುಮೆನ್ ಹೊರಗಡೆ ಮತ್ತು ಲುಮೆನ್ ಒಳಗಡೆ ಅಲ್ಲೆಲ್ಲ ಪ್ಲಾಸಮ್ ಇದೆ. ಇನ್ಸೈಡ್ ದ ಲುಮೆನ್, ಇನ್ಸೈಡ್ ದಿಸ್ ಎಂಟಿ ಪ್ಲೇಸ್ ದೇರ್ ಇಸ್ ಅ ಪ್ಲಾಸಮ್, ಅಂಡ್ ಹಿಯರ್ ಆಲ್ಸೋ ಪ್ಲಾಸಮ್ ಇಸ್ ಪ್ರೆಸೆಂಟ್. ವಿಚ್ ಪ್ಲಾಸಮ್? ಸೈಟೋಪ್ಲಾಸಮ್. ಇಲ್ಲಿ ಹೊರಗಿರೋದು ಸೈಟೋಪ್ಲಾಸಮ್, ಅದೇ ತರದ ಪ್ಲಾಸ್ಮಾ ಮಟೀರಿಯಲ್ ಇಲ್ಲಿ ಒಳಗಡೆ ಕೂಡ ಇದೆ. ದಟ್ ಮೀನ್ಸ್ ವಿ ಕ್ಯಾನ್ ಡಿವೈಡ್ ದ ಎಂಟೈರ್ ಸೆಲ್ ರೀಸನ್ ಇಂಟು two portions. So one is luminar and other one is extraluminar. Luminar and extraluminar ಅಂದ್ರೆ ಲುಮೆನ್ ಒಳಗಡೆ ಲುಮೆನ್ ಹೊರಗಡೆ ಕೆಲವೊಂದಿಷ್ಟು ಮಟೀರಿಯಲ್ಸ್ ಗಳು ಮೆಟಾಬಾಲಿಕ್ ರಿಯಾಕ್ಷನ್ಸ್ ಕಂಟಿನ್ಯೂಸ್ ಆಗಿ ಆಗ್ತಿರ್ತವೆ. Now let me consider. So inside the lumen there is plasm. ಇಲ್ಲೆಲ್ಲ ಒಳಗಡೆ ಪ್ಲಾಸಮ್ ಇದೆ, liquid, just like a cytoplasm. So here the plasm content is present, right? Yes. And here also plasm is present. ಇಲ್ಲೆಲ್ಲ ಹೊರಗಡೆ plasm ಇದೆಯಲ್ಲ, right? Outside also we can see the plasm. Here we can see the plasm. So which plasm this is? This is cytoplasm, and inside also one plasm is there. ಆ ಪ್ಲಾಸಮ್ ಒಳಗಡೆ ಡಿಫ್ರೆಂಟ್ ಎಂಜೈಮ್ಸ್ ಗಳು ಇರ್ತವೆ, ಕಿಣ್ವಗಳು, ಅಂಡ್ ದೋಸ್ ಎಂಜೈಮ್ಸ್ ವಿಲ್ ಪರ್ಫಾರ್ಮ್ ಡಿಫ್ರೆಂಟ್ ಮೆಟಾಬಾಲಿಕಲ್ ಆಕ್ಟಿವಿಟೀಸ್. ಸೊ ಅಂದ್ರೆ ನಾನು ಟೋಟಲ್ ಸೆಲ್ ಅನ್ನ ಹೊರಗಿನ ಪೋರ್ಷನ್ ಒಳಗಿನ ಪೋರ್ಷನ್ ಅಂತ ಡಿವೈಡ್ ಮಾಡ್ತೀನಿ. ಇಂಟರ್ನಲ್ ಪೋರ್ಷನ್ ಇಸ್ ಲುಮೆನಾರ್ ಅಂಡ್ ಔಟರ್ ಪೋರ್ಷನ್ ಇಸ್ ಎಕ್ಸ್ಟ್ರಾ ಲುಮೆನಾರ್. ಎಕ್ಸ್ಟ್ರಾ ಲುಮೆನಾರ್ ಅಂದ್ರೆ ಹೊರಗಡೆ ನೋಡ ನಾವು ಸೈಟೋಪ್ಲಾಸಮ್ ಅಂತ, ರೈಟ್. ಅಂಡ್ ದಿಸ್ endoplasmic reticulum structure ಸ್ವಲ್ಪ ಇನ್ನೊಂದು ಸ್ವಲ್ಪ ಕನೆಕ್ಟ್ ಮಾಡ್ತೀನಿ ಸ್ಟ್ರಕ್ಚರ್ ಅನ್ನ. Yes, this endoplasmic reticulum, it is having majorly three parts. Endoplasmic reticulum, it is majorly made up of three parts. The first part is cisternae, and the second part is tubular, and the third part is vesicle. So the endoplasmic reticulum, the total portion get divided into three regions: cisternae, tubular and vesicle. Cisternae, tubular and vesicle. So ಸ್ವಲ್ಪ ನೀಟಾಗಿ ನೋಡ್ತಾ ಹೋಗ್ರಿ ಅಬ್ಸರ್ವ್ ಸ್ಟ್ರಕ್ಚರ್ಸ್. ಸೊ this total structure, all of these are the sheets. ಅವೆಲ್ಲ ಶೀಟ್ ಗಳ ರೂಪದಲ್ಲಿ ಇರ್ತವೆ. ಅಂಡ್ ದೋಸ್ ಶೀಟ್ಸ್ ವಿ ವಿಲ್ ರೆಫರ್ ದಮ್ ಆಸ್ ಸಿಸ್ಟರ್ನೆ. ಆ ಎಲ್ಲ ಶೀಟ್ಸ್ ಗಳಿಗೆ ನಾವು ಸಿಸ್ಟರ್ನೆ ಅಂತ ಕರಿತೀವಿ. ಯಾವ ರೀತಿ ಶೀಟ್ಸ್ ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್, ಒನ್ ಎಕ್ಸಾಂಪಲ್ ಐ ಆಮ್ ಶೋಯಿಂಗ್ ಯು. ದಿಸ್ ಈಸ್ ಒನ್ ಶೀಟ್, ರೈಟ್? ಇದು ಒಂದು ಶೀಟ್, ಅಂಡ್ ದಿಸ್ ಈಸ್ ಒನ್ ಶೀಟ್. ಈ ಶೀಟ್ ಒಳಗಡೆ ಕಟ್ ಮಾಡಿದ್ರೆ ಗ್ಯಾಪ್ ಇದೆ ಒಳಗಡೆ, ದಟ್ ಗ್ಯಾಪ್, ಇನ್ಸೈಡ್ ಗ್ಯಾಪ್ ಈಸ್ ಲುಮೆನ್. ಅದ್ರ ಒಳಗಡೆ ಕೆಮಿಕಲ್ಸ್ ಗಳಿದಾವೆ, ರೈಟ್? ಸೊ ಟೂ ಶೀಟ್ಸ್ ಐ ಆಮ್ ಹ್ಯಾವಿಂಗ್, ಯು ಕ್ಯಾನ್ ಸಿಸ್ಟರ್ನಾ ಅಂತ ಕರಿತೀನಿ.
ಎರಡಿದ್ರೆ ಸಿಸ್ಟರ್ನೆ ಅಂತ ಕರಿತೀವಿ. ಈ ಸಿಸ್ಟರ್ನ ಎರಡು ಶೀಟ್ಸ್ ಗಳನ್ನ ಈ ರೀತಿ ಜೋಡಿಸಿ ನೋಡಿದ್ರೆ ಅಂತ ಅನ್ಕೊಳ್ರಿ. ಎಸ್, ನಿಮ್ಗೆ ಟೋಟಲ್ ಶೀಟ್ ಕಾಣಿಸೋದಲ್ಲ, ಶೀಟ್ ಎಡ್ಜ್ ಕಾಣಿಸುತ್ತೆ ನಿಮ್ಗೆ. ಹಿಯರ್ edge like structure, all these are the sheets. So these sheets will refer them as cistern. ಏನಂತ ಕರಿತೀವಿ ಅದಕ್ಕೆ? cistern. And here cistern are interconnected. See here 1 2 3 4 5 ಇಲ್ಲೆಲ್ಲ ಕನೆಕ್ಷನ್ಸ್ ಗಳಿದೆ ನೋಡಿ. And these internal connections are tubules. Okay, let me label them here. These structures are cistern, the first one. And next, these internal connections are tubules. ಒಂದಕ್ಕೊಂದು ಕನೆಕ್ಟ್ ಮಾಡೋ ಸ್ಟ್ರಕ್ಚರ್ ಅಂತ. And next, these small structures, bubble like structures, these are vesicles. ಈ small structures ಏನಂತ ಕರಿತೀವಿ ನಾವು? Okay, vesicles. So total the 3 parts we are having. And one more thing, here whatever structure present inside, ಇಲ್ಲಿ ಒಳಗಡೆ ಏನಿರುತ್ತೆ ನೋಡ್ತೇವೆ ನಾವು ಇಲ್ಲಿ. So inside we are having the DNA. This is the total DNA. Why? Because this is nucleus, right? So inside a DNA is present and one nucleolus is present, and inside it is having the plasm. ಇಲ್ಲಿ nucleus ಒಳಗಡೆ ಕೂಡ plasm ಇರುತ್ತಲ್ಲ, liquid, that fluid. This plasm is nucleoplasm. ಇಲ್ಲಿ ಒಳಗಿರೋದು nucleoplasm, ಹೊರಗಿರೋದು ಏನಿಲ್ಲಿ cytoplasm. ಹೌದಾ? ಈ ಸೈಟೋಪ್ಲಾಸಮ್ ಮತ್ತು ನ್ಯೂಕ್ಲಿಯೋಪ್ಲಾಸಮ್ ಎರಡು ಎಕ್ಸ್ಚೇಂಜ್ ಆಗಬೇಕಾಗಿತ್ತು ಅಂದ್ರೆ, ಎರಡನ್ನ ಕನೆಕ್ಟ್ ಮಾಡಬೇಕಾಗಿತ್ತಂದ್ರೆ ಈ ಟೋಟಲ್ ಸ್ಟ್ರಕ್ಚರ್ ಯೂಸ್ ಆಗೋದಂತ. ಸೊ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೆಲ್ಪ್ಸ್ ಇನ್ ಕನೆಕ್ಟಿಂಗ್ ನ್ಯೂಕ್ಲಿಯೋಪ್ಲಾಸಮ್ ಅಂಡ್ ಸೈಟೋಪ್ಲಾಸಮ್ ಟುಗೆದರ್. ಎರಡನ್ನ ಕನೆಕ್ಟ್ ಮಾಡೋದಂತ. ಆ ಕನೆಕ್ಟ್ ಮಾಡಬೇಕಾಗಿತ್ತಂದ್ರೆ ಇಲ್ಲೆಲ್ಲ ಲಿಕ್ವಿಡ್ ಫ್ಲೋ ಆಗ್ತಿರ್ತಲ್ಲ, ಈ ಲಿಕ್ವಿಡ್ ಕೂಡ ಒಳಗಡೆ ಎಂಟ್ರಿ ಆಗ್ತಿರುತ್ತೆ, ಈ ಲಿಕ್ವಿಡ್ ಕೂಡ ಹೊರಗಡೆ ಬರ್ತಿರುತ್ತೆ, ಎಂಟ್ರಿ ಅಂಡ್ ಎಕ್ಸಿಟ್ ಆಗ್ತಿರುತ್ತೆ ಅಲ್ಲಿ. ಸೊ ದಟ್ ಇಸ್ ದ ಕನೆಕ್ಟಿಂಗ್ ಪಾರ್ಟ್. And here cistern and tubules are having so many chemicals, so many enzymes performing different activities of the cell. And then here it is having at the edge, most of the times it is having the vesicles. So ಈ vesicles ಒಳಗಡೆ protein synthesis ಆಗೋ capacity ಜಾಸ್ತಿ ಇದೆ ಅಂತ. Protein synthesis capacity is there. And these vesicles mainly we can observe in the cells of pancreatic cells. ಪ್ಯಾಂಕ್ರೆಟಿಕ್ ಸೆಲ್ಸ್ ಮೆದೋಜೀರಕ ಗ್ರಂಥಿ ಅಂತ ಕರಿತಿದ್ವಲ್ಲ ನಾವು ಜೀರ್ಣಾಂಗ ವ್ಯವಸ್ಥೆಯಲ್ಲಿ. ಆ ಮೆದೋಜೀರಕ ಗ್ರಂಥಿಯ ಒಳಗಡೆ ಏನು ಜೀವಕೋಶಗಳು ಇದಾವಲ್ಲ, ಆ ಜೀವಕೋಶಗಳ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ವೆಸಿಕಲ್ಸ್ ಗಳು ಜಾಸ್ತಿ ಇರ್ತಾವಂತ. ಅಲ್ಲಿ ವೆಸಿಕಲ್ಸ್ ನ ಜಾಸ್ತಿ ನೋಡ್ತೇವೆ, ಉಳಿದ ಸೆಲ್ಸ್ ಗಳು ಸ್ವಲ್ಪ ಕಡಿಮೆ ಇಲ್ಲಿ, ರೈಟ್? ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಸಿ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಬಟ್ ದಿಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಸ್ ಅವೈಲೇಬಲ್ ಇನ್ 2 ಫಾರ್ಮ್ಸ್. ಎರಡು ಫಾರ್ಮ್ ದಲ್ಲಿ ಸಿಗುತ್ತೆ ನಮಗೆ. ವಿಚ್ ಆರ್ ದೋಸ್ 2 ಫಾರ್ಮ್ಸ್ ಮೀನ್ಸ್ I will show you. Yes, ನೋಡಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲ್ಗಡೆ ಡಾಟ್ ತರ ಸ್ಟ್ರಕ್ಚರ್ ಅಟ್ಯಾಚ್ಮೆಂಟ್ ಆಗಿರುತ್ತೆ ಅದ್ರ ಮೇಲ್ಗಡೆ. So these dot-like structures are ribosomes. What these structures are? Ribosomes. Yes, now ribosomes ಏನಂತ ಕರಿತಿದ್ದೇವೆ? ಪ್ರೋಟೀನ್ ಫ್ಯಾಕ್ಟರೀಸ್. ಪ್ರೋಟೀನ್ ಅನ್ನ ಉತ್ಪಾದನೆ ಮಾಡೋ ಕಾರ್ಖಾನೆಗಳು. ಅವು ಇದ್ರ ಮೇಲೆ ಅಟ್ಯಾಚ್ಮೆಂಟ್ ಆಗಿರುತ್ತಂತೆ. ಅಟ್ಯಾಚ್ಮೆಂಟ್ ಆಗಿರಬಹುದು, ಆಗಿರ್ಲಿಕ್ಕಿಲ್ಲ ಅಂತ. So see here, on these cistern ribosomes are attached, but on these cistern ribosomes are not attached. ಇಲ್ಲ ಅಟ್ಯಾಚ್ಮೆಂಟ್ ಆಗಿಲ್ಲ. ಸೊ ಅಟ್ಯಾಚ್ಮೆಂಟ್ ಆಗಿದ್ದು ಆಗದೆ ಇರೋದನ್ನ ನೋಡ್ಕೊಂಡು ರೈಬೋಸೋಮ್ಸ್ ಅನ್ನ ಎರಡು ತರ ಅಂತ ಹೇಳ್ತೇವೆ ನಾವು. ಟೂ ಟೈಪ್ಸ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿ ಆರ್ ಹ್ಯಾವಿಂಗ್. ಸೊ ದೋಸ್ ಆರ್ 2 types endoplasmic reticulum we are having. The first one is rough endoplasmic reticulum. Rough or granular ER. This is the first one. Rough or granular. ಗ್ರಾನ್ಯುಲ್ ಅಂತಂದ್ರೆ ಹರಳಾಗಿರೋದು. ಗ್ರಾನ್ಯುಲ್ಸ್ ಅಂತ ಕನ್ನಡದಲ್ಲಿ ಹರಳು ಅಂತ ಅನ್ಕೊಳ್ರಿ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನೀವು ಮೈಕ್ರೋಸ್ಕೋಪ್ ದಲ್ಲಿ ನೋಡಿದ್ರೆ ಅದ್ರ ಮೇಲೆ ಹರಳಿನ ತರ ಸ್ಟ್ರಕ್ಚರ್ ಅಟ್ಯಾಚ್ಮೆಂಟ್ ಆಗಿರ್ತಾರೆ ಕಾಣಿಸುತ್ತೆ. Hence it is also called as granular endoplasmic reticulum or rough endoplasmic reticulum.
ಸೊ ಅದಕ್ಕೆ ನಾವು ಸಿಂಬಲ್ ಏನಂತ ಕರಿತೀವಿ ಯೂಶುವಲ್ ಆಗಿ RER. ದಿಸ್ ಇಸ್ RER. RER ಮೀನ್ಸ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ರಫ್ ಆಗಿರೋದು ಸರ್ಫೇಸ್, ಸಿಸ್ಟರ್ ಸರ್ಫೇಸ್ ರಫ್ ಆಗಿರೋದಂತ. And another type here, ribosomes are not attached on the cisternae. This one we will refer it as smooth endoplasmic reticulum. What we will refer it as? Smooth endoplasmic reticulum. Smooth or agranular. Agranular ER. Smooth or agranular ER. So ನಾವು ಅದಕ್ಕೆ ಸಿಂಪಲ್ ಆಗಿ ಏನಂತ ಯೂಸ್ ಮಾಡ್ತೇವೆ ಟರ್ಮ್ ನ SER. The first one is RER and the next one is SER. Smooth endoplasmic reticulum. So endoplasmic reticulum ಎರಡು ತರ ಹೇಳೋದಂತ, ರಫ್ as well as ಸ್ಮೂತ್. ಇವೆರಡಿಗೆ ಏನ್ ಕೆಲಸ ಮಾಡ್ತೇವೆ ಅಂತ ಬರುತ್ತೆ ಕ್ವಶನ್ ನಿಮಗೆ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೆಲ್ಪ್ಸ್ ಇನ್ ಪ್ರೋಟೀನ್ ಸಿಂಥಸಿಸ್. ಏನನ್ನ ರೆಡಿ ಮಾಡೋದು? ಪ್ರೋಟೀನ್ ಗಳನ್ನ ರೆಡಿ ಮಾಡೋದಂತ. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೆಲ್ಪ್ಸ್ ಇನ್ ಲಿಪಿಡ್ ಸಿಂಥಸಿಸ್. ಫ್ಯಾಟ್ ಸಿಂಥಸಿಸ್. ಕೊಬ್ಬು ಅಂತ ಹೇಳ್ತಾರೆ, ಆ ಕೊಬ್ಬು ರೆಡಿ ಆಗೋದು ಇದರಲಿಂತ, ಪ್ರೋಟೀನ್ ರೆಡಿ ಆಗೋದು ಇದರಲಿಂತ ಅಂತ. ಅವೆರಡು ಮುಖ್ಯ ಕಾರ್ಯ ಮಾಡೋದಂತ. Apart from this, if we consider the overall function of endoplasmic reticulum, ಓವರಾಲ್ ಆಗಿ ಏನ್ ಕೆಲಸ ಮಾಡುತ್ತೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕನ್ಸಿಡರ್ ಮಾಡಿದ್ರೆ, ಇಫ್ ಯು ಕನ್ಸಿಡರ್ ಫಂಕ್ಷನ್ಸ್, functions of endoplasmic reticulum. Okay. Now let me start with the first one. So it separates nucleoplasm and cytoplasm. Sorry, not separating, connecting. ಎರಡನ್ನ ಕನೆಕ್ಟ್ ಮಾಡೋದು. It connects nucleoplasm and cytoplasm. Nucleoplasm and cytoplasm both are connected with the help of endoplasmic reticulum. That is the first function. Second function, providing internal framework to cytoplasm. ಸೈಟೋಪ್ಲಾಸಮ್ಗೆ ಒಂದು ಇಂಟರ್ನಲ್ ಫ್ರೇಮ್ವರ್ಕ್ ಕೊಡೋದಂತ. ಈಗ ನನ್ನ ಬಾಡಿಗೆ ಒಳಗಡೆ ಅಸ್ಥಿ ಪಂಜರ ಹೆಂಗಿದೆನೋ, ಆ ಅಸ್ಥಿ ಪಂಜರ ಇದ್ದಿದ್ರಿಂದ ನಾವು ಈ ಶೇಪ್ ಅಲ್ಲಿ ಕಾಣಿಸ್ತೇವೆ. ಇನ್ ದಟ್ ಸೆನ್ಸ್, ಸೊ ಹಿಯರ್ ಇಟ್ ಈಸ್ ಪ್ರೊವೈಡಿಂಗ್ ಇಂಟರ್ನಲ್ ಫ್ರೇಮ್ವರ್ಕ್. ಒಳಗಡೆ ಒಂದು ಫ್ರೇಮ್ವರ್ಕ್ ಕೊಡೋದಂತ ಸೆಲ್ ಒಳಗಡೆ ಸೈಟೋಪ್ಲಾಸಮ್. ಇಲ್ಲೆಲ್ಲ ಸೈಟೋಪ್ಲಾಸಮ್ ಇದೆ. ಈ ಸೈಟೋಪ್ಲಾಸಮ್ ಒಂದು ಫ್ರೇಮ್ವರ್ಕ್ ಕೊಡ್ಲಿಕ್ಕೆ ಇರೋದಂತ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ರೈಟ್. ಅಂಡ್ ನೆಕ್ಸ್ಟ್ ಥಿಂಗ್, ಇನ್ನ ಜಸ್ಟ್ ಹೇಳಿದೆ RER, it helps in protein synthesis. RER helps in protein synthesis. RER, rough endoplasmic reticulum, it helps in protein synthesis. ಯಾಕೆ ಪ್ರೋಟೀನ್ ರೆಡಿ ಮಾಡೋದು? Why? Because it is having ribosomes. Because of presence of ribosome, it helps in protein synthesis. ಮತ್ತೆ ಆ ರೈಬೋಸೋಮ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ಅಟ್ಯಾಚ್ಮೆಂಟ್ ಆಗಬೇಕಾಗಿತ್ತು ಅಂದ್ರೆ ಅಲ್ಲೊಂದು ಪ್ರೋಟೀನ್ ಯೂಸ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಲೆಟ್ ಮಿ ಶೋ ಯು ಹಿಯರ್. ಇಮ್ಯಾಜಿನ್ ದಿಸ್ ಈಸ್ ಸಿಸ್ಟರ್ನೆ, ಈ ಪಾರ್ಟ್ ಅಂತ ಅನ್ಕೊಳ್ರಿ. ಅದ್ರ ಮೇಲೆ ಈಗ ರೈಬೋಸೋಮ್ ಅಟ್ಯಾಚ್ಮೆಂಟ್ ಆಗ್ಬೇಕಲ್ಲಿ. ರೈಟ್, ಹಿಯರ್ ದ ರೈಬೋಸೋಮ್ ಈಸ್ ಅಟ್ಯಾಚ್ಡ್. ಇಲ್ಲೊಂದು ರೈಬೋಸೋಮ್ ಅಟ್ಯಾಚ್ಮೆಂಟ್ ಆಗಬೇಕು. ರೈಬೋಸೋಮ್ ನ ಅದಕ್ಕೆ ತಂದು ಅಟ್ಯಾಚ್ಮೆಂಟ್ ಮಾಡ್ಲಿಕ್ಕೆ ನಡು ಒಂದು ಪ್ರೋಟೀನ್ ಯೂಸ್ ಆಗುತ್ತೆ, ಗಮ್ ತರ. So that protein is okay, just 1 minute, I will show you. So here a protein is used in between. That protein is riboporin. What is the protein name? Riboporin. ರೈಬೋಪೋರಿನ್ ಅನ್ನೋ ಕೆಮಿಕಲ್ ಅಥವಾ ಪ್ರೋಟೀನ್ ಎರಡನ್ನ ಅಟ್ಯಾಚ್ಮೆಂಟ್ ಮಾಡಿಸ್ಲಿಕ್ಕೆ ಹೆಲ್ಪ್ ಆಗುತ್ತಂತೆ. ರೈಬೋಫೋರಿನ್ ಇಲ್ಲ ಅಂತಂದ್ರೆ ಅಲ್ಲಿ ರೈಬೋಸೋಮ್ಸ್ ಅಟ್ಯಾಚ್ಮೆಂಟ್ ಆಗೋದಿಲ್ಲ ಅಂತ. ಓಕೆ, ದೆನ್ ನೆಕ್ಸ್ಟ್ ಒನ್ SER, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಪೋರ್ಷನ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೆಲ್ಪ್ಸ್ ಇನ್ ಫ್ಯಾಟ್ ಸಿಂಥಸಿಸ್.
ಆರ್ ಲಿಪಿಡ್ ಸಿಂಥಸಿಸ್, ಮೇಧಸ್ಸು ರೆಡಿ ಆಗ್ಬೇಕಂತಂದ್ರೆ ಅದು SCR ನಲ್ಲಿ ರೆಡಿ ಆಗೋದಂತ. ಈಗ ಮೇಧಸ್ಸು SCR ನಲ್ಲಿ ರೆಡಿ ಆಗ್ಬೇಕಾಗಿತ್ತಂದ್ರೆ 2 ತರದ ಕೆಮಿಕಲ್ಸ್ ಮಾಲಿಕ್ಯೂಲ್ಗಳು ಕೂಡಬೇಕು, ಫ್ಯಾಟಿ ಆಸಿಡ್ಸ್ ಅಂಡ್ ಗ್ಲಿಸರಾಲ್. ಯಾವ ಮಾಲಿಕ್ಯೂಲ್? ಫ್ಯಾಟಿ ಆಸಿಡ್ ಅಂಡ್ ಗ್ಲಿಸರಾಲ್, ಬೋತ್ ಮಾಲಿಕ್ಯೂಲ್ಸ್ ಆರ್ ಕಂಬೈನ್ಡ್ ಟುಗೆದರ್ ಟು ಫಾರ್ಮ್ a lipid, and that lipid it is formed in this kind of smooth endoplasmic reticulum. ಎರಡು ಕೂಡ್ಕೊಳ್ಳೋದಲ್ಲಿ ಆಗುತ್ತಂತ. ಸೊ ಎಲ್ಲಿ ಆಗೋದು? SCR, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನಮ್ಮ ದೇಹದಲ್ಲಿ ಫ್ಯಾಟ್ ಇರಲೇಬೇಕು, ಕೊಲೆಸ್ಟ್ರಾಲ್ ಇರಲೇಬೇಕು, ಲಿಪಿಡ್ ಕಂಟೆಂಟ್ ಇರಲೇಬೇಕು. ಸೊ ಅದೇ ಲಿಪಿಡ್ ಕಂಟೆಂಟ್ ಹಾರ್ಮೋನ್ ಆಗಿ ಯೂಸ್ ಆಗ್ತದೆ. ನೆಕ್ಸ್ಟ್, ದಟ್ ಮೀನ್ಸ್ ದಿಸ್ SCR ಆಲ್ಸೋ ಹೆಲ್ಪ್ಸ್ ಇನ್ ಸ್ಟಿರಾಯ್ಡ್ ಹಾರ್ಮೋನ್ಸ್ ಸಿಂಥಸಿಸ್. ಎಷ್ಟೋ ಸ್ಟಿರಾಯ್ಡ್ ಹಾರ್ಮೋನ್ಸ್ ಗಳು ನಮ್ಮ ಬಾಡಿನಲ್ಲಿ ರೆಡಿ ಆಗೋದು ಈ ಪೋರ್ಷನ್ ಗಳಲ್ಲಂತ, SCR ದಲ್ಲಿ. ಸ್ಟಿರಾಯ್ಡ್ ಹಾರ್ಮೋನ್ಸ್ ಗಳಂತಂದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಅಥವಾ ಲೈಂಗಿಕ ಕ್ರಿಯೆಗಳಲ್ಲಿ ಹೆಲ್ಪ್ ಮಾಡ್ತಕ್ಕಂತ ಹಾರ್ಮೋನ್ಗಳಿದೆ, ಬಾಡಿನಲ್ಲಿ ಸಾಕಷ್ಟು ಹಾರ್ಮೋನ್ಸ್ ಗಳಿದಾವೆ. ಸೊ ಸಚ್ ಕೈಂಡ್ ಆಫ್ ಹಾರ್ಮೋನ್ಸ್ ರೆಸ್ಪಾನ್ಸಿಬಲ್ ಫಾರ್ ರೀಪ್ರೊಡಕ್ಷನ್ ಆರ್ ಸೆಕ್ಷುವಲ್ ಆಕ್ಟಿವಿಟೀಸ್ ಆರ್ ಡೆವಲಪ್ಮೆಂಟ್ ಆಫ್ ಅದರ್ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಇನ್ ಅವರ್ ಬಾಡಿ. ಸೊ ಸಮ್ ಹಾರ್ಮೋನ್ಸ್ ಆರ್ ಪ್ರೆಸೆಂಟ್ ದೇರ್. ಆ ತರದ ಹಾರ್ಮೋನ್ಸ್ ಗಳು ಸ್ಟಿರಾಯ್ಡಲ್ ಹಾರ್ಮೋನ್ಸ್ ಅಂತ ಕರಿತಾನೆ. ಎಷ್ಟೋ ಹಾರ್ಮೋನ್ಸ್ ಗಳು, ಆ ಸ್ಟಿರಾಯ್ಡ್ ಹಾರ್ಮೋನ್ಸ್ ಗಳು SCR ನಿಂದ ರೆಡಿ ಆಗೋದಂತ. ಅಂಡ್ ಆಲ್ಸೋ ದಿಸ್ SCR ಹೆಲ್ಪ್ಸ್ ಇನ್ ಗ್ಲೈಕೋಜನ್ ಸ್ಟೋರೇಜ್. ಇದರಿಂದ ಇನ್ನೊಂದು ಕೆಲಸ ಏನಂತ ಹೇಳ್ತೇವೆ, ಗ್ಲೈಕೋಜನ್ ಸ್ಟೋರೇಜ್. ವಾಟ್ ಇಸ್ ದಿಸ್ ಗ್ಲೈಕೋಜನ್? ಇಟ್ ಈಸ್ ದ ಸ್ಟೋರ್ಡ್ ಫಾರ್ಮ್ ಆಫ್ ಫುಡ್ ಇನ್ ಕೇಸ್ ಆಫ್ ಎನಿಮಲ್ಸ್. ಪ್ರಾಣಿಗಳಲ್ಲಿ ಆಹಾರ ಸಂಗ್ರಹಗೊಳ್ಳೋದು ಈ ಗ್ಲೈಕೋಜನ್ ಫಾರ್ಮ್ ದಲ್ಲಿ. ಗ್ಲೂಕೋಸ್ ಗೆಟ್ ಕನ್ವರ್ಟೆಡ್ ಇಂಟು ಗ್ಲೈಕೋಜನ್. ಗ್ಲೂಕೋಸ್ ಒಂದೇ ಕಡೆ ಸಂಗ್ರಹಗೊಂಡ್ರೆ ಅದು ಗ್ಲೈಕೋಜನ್ ಆಗುತ್ತೆ. ಆ ಗ್ಲೈಕೋಜನ್ ಇಲ್ಲಿ ಕೂಡ ಸ್ಟೋರ್ ಆಗ್ಬೋದಂತ. ಯಾವ್ದ್ರಲ್ಲಿ? ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ದಲ್ಲಿ. ರೈಟ್. ಅಂಡ್ ನೆಕ್ಸ್ಟ್ ಒನ್, it may help in detoxification of chemicals. Toxification means poisoning. Toxification, toxic ಅಂದ್ರೆ ಪಾಯ್ಸನ್ ಅಂತ ಅರ್ಥ, ವಿಷ. ಡಿಟಾಕ್ಸಿಫಿಕೇಶನ್ ಅಂತಂದ್ರೆ ಆ ಪಾಯ್ಸನ್ ಮಟೀರಿಯಲ್ ಅನ್ನ ನಲ್ ಮಾಡೋದಂತ, ಅಂದ್ರೆ ಪಾಯ್ಸನ್ ಅನ್ನ ಅದರ ಕೆಮಿಕಲ್ ನೇಚರ್ ನ ಹಾಳು ಮಾಡೋದಂತ. ಈಗ ಪಾಯ್ಸನ್ ತಗೊಂಡಾಗ ಸೆಲ್ಸ್ ಗಳ ಸಾಯ್ತಿದ್ದಂದ್ರೆ ಆ ಪಾಯ್ಸನ್ ಅನ್ನ ಡಿಸ್ಟ್ರಾಯ್ ಮಾಡಬೇಕು. ಸೊ ದಟ್ ಪ್ರೋಸೆಸ್ ಇಸ್ ಡಿಟಾಕ್ಸಿಫಿಕೇಶನ್. ದಿಸ್ ಡಿಟಾಕ್ಸಿಫಿಕೇಶನ್ ಆಫ್ ಕೆಮಿಕಲ್ಸ್ ಇಟ್ ಈಸ್ ಡನ್ ಬೈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅಂದ್ರೆ ಸೆಲ್ ಒಳಗಡೆ ಪಾಯ್ಸನ್ ಎಂಟ್ರಿ ಆದಾಗ ಆ ಪಾಯ್ಸನ್ ಅನ್ನು ತೆಗೆದು ಹಾಕೋ ಕೆಲಸ ಮಾಡೋದಂತ. ಅಫ್ಕೋರ್ಸ್ ದಿಸ್ ವರ್ಕ್ ಇಸ್ ಡನ್ ಬೈ ವ್ಯಾಕ್ಯೂಲ್ ಆಲ್ಸೋ. ವ್ಯಾಕ್ಯೂಲ್ ಕೂಡ ಈ ಕೆಲಸ ಮಾಡುತ್ತೆ, ಅದ್ರ ಜೊತೆಗೆ ಇದು ಕೂಡ ಕೆಲಸ ಮಾಡುತ್ತಂತ. ರೈಟ್. ಅಂಡ್ ಒನ್ ಮೋರ್ ಅನದರ್ ಟರ್ಮ್ ವಿ ಕ್ಯಾನ್ ಯೂಸ್, ಮಸಲ್ಸ್. ಮಸಲ್ ಸೆಲ್ಸ್ ಗಳಲ್ಲಿ, ಮಸಲ್ಸ್ ಅಂದ್ರೆ ಗೊತ್ತಾಗುತ್ತಲ್ಲ ನಿಮ್ಗೆ, ಮಸಲ್ಸ್ ಕನ್ನಡದಲ್ಲಿ ಅಂತ ಹೇಳ್ತಿದ್ರಿ, ಸ್ನಾಯುಗಳು. ಈ ಸ್ನಾಯು ಅಂಗಾಂಶದ ಒಳಗಡೆ ಏನ್ ಸೆಲ್ಸ್ ಗಳಿದಾವಲ್ಲ, ಜೀವಕೋಶಗಳು, ಅದ್ರ ಒಳಗಿರೋ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ನಾವು ಇನ್ನೊಂದು ನೇಮ್ ಕೊಟ್ಟಿದ್ದೀವಲ್ಲಿ. ವಿ ಆರ್ ಯೂಸಿಂಗ್ ಅನದರ್ ಟರ್ಮ್, ದಟ್ ಈಸ್ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನಾವು ಯಾವ ಟರ್ಮ್ ಅನ್ನು ಯೂಸ್ ಮಾಡ್ತೀವಿ? ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದನ್ನ ತಲೆ ಇಟ್ಕೊಳ್ರಿ. ಸೊ ದಿಸ್ ಈಸ್ ಅನದರ್ ನೇಮ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇನ್ ಮಸಲ್ ಸೆಲ್ಸ್. ಸ್ನಾಯು ಸೆಲ್ಸ್ ಗಳಲ್ಲಿ, ಸ್ನಾಯು ಜೀವಕೋಶಗಳ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಅದಕ್ಕೆ ಯಾಕೆ ಆ ಟರ್ಮ್ ಅನ್ನು ಯೂಸ್ ಮಾಡ್ತೇವೆ, ಬೇರೆ ನೇಮ್ ಯೂಸ್ ಮಾಡ್ತೇವೆ ಅಂತಂದ್ರೆ, ನಾವು ಮಸಲ್ಸ್ ಗಳನ್ನ ಸ್ಟಡಿ ಮಾಡೋ ಟೈಮ್ದಲ್ಲಿ, ಮಸಲ್ಸ್ ಸ್ಟಡಿ ಮಾಡೋ ಟೈಮ್ದಲ್ಲಿ ಅದ್ರ ನೇಮ್ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಸಾರ್ಕೋಮಾ ಅಂತ ಯೂಸ್ ಮಾಡ್ತೀವಿ ಯೂಶುವಲ್ ಆಗಿ ನಾವು, ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಆ ಟೈಮ್ದಲ್ಲಿ. ಬಟ್ ಈ ಟರ್ಮ್ ಅಂತ ಇಟ್ಕೊಳ್ರಿ, ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇಟ್ ಈಸ್ ಅನದರ್ ನೇಮ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇನ್ ಕೇಸ್ ಆಫ್ ಮಸಲ್ ಸೆಲ್ಸ್. ಎಸ್, this is how we can see the endoplasmic reticulum. This total portion is endoplasmic reticulum. So yeah, first ನೋಡಿದೆ ನಾವು ER ನೋಡಿದೆ, endoplasmic reticulum. In the next class, let us start with Golgi complex, the lysosomes, then vacuoles. ಇವು ನಾಲ್ಕು ಕಂಪ್ಲೀಟ್ ಆದ್ರೆ ಏನ್ ಕಂಪ್ಲೀಟ್ ಆದಂಗ ಆಯ್ತು? ಎಂಡೋ ಮೆಂಬ್ರೇನ್ ಸಿಸ್ಟಮ್. ಅದಾದ್ಮೇಲೆ ಮೇನ್ ಉಳಿದಾವೆ ಇನ್ನು ಕೆಲವೊಂದಿಷ್ಟು ಆರ್ಗನಲ್ಸ್, ಮೈಟೋಕಾಂಡ್ರಿಯಾ, ಕ್ಲೋರೋಫ್ಲಾಸ್ಟ್, ಪೆರಾಕ್ಸಿಸೋಮ್ಸ್, ಸೆಂಟ್ರಿಯೋಲ್ಸ್, ಕ್ರೋಮೋಸೋಮ್ಸ್. ಇವಿಷ್ಟು ಕಂಪ್ಲೀಟ್ ಆದ್ರೆ ಈ ಚಾಪ್ಟರ್ ಮುಗ್ದಾಗ ಆಗುತ್ತೆ. ರೈಟ್.
ಸೊ ಒಂದ್ಸಾರಿ ನೀಟಾಗಿ ರನ್ನಿಂಗ್ ನೋಟ್ಸ್ ಮಾಡ್ಕೊಳ್ರಿ. ಅದರ ಜೊತೆಗೆ ನಾನು ಕೂಡ ನೋಟ್ಸ್ ಅನ್ನು ಪ್ರೊವೈಡ್ ಮಾಡ್ತೀನಿ. ಅಂಡ್ ಒನ್ ಮೋರ್ ಥಿಂಗ್, ಇಫ್ ಯು ಆರ್ ಹ್ಯಾವಿಂಗ್ ಎನಿ ಡೌಟ್ಸ್ ಆನ್ ದಿಸ್ ಪರ್ಟಿಕ್ಯುಲರ್ ಕಂಟೆಂಟ್, ಪ್ಲೀಸ್ 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 ಬಿ ಇಂಟ್ರಾಕ್ಟಿವ್ ವಿತ್ ದ ಕ್ಲಾಸಸ್. ಸೊ ಅದೇನೇ ಕ್ವಶನ್ ಇದ್ರು ಕೂಡ ಸೆಂಡ್ ಮಾಡಿರೋದನ್ನ. ಎಸ್, ಥ್ಯಾಂಕ್ ಯು.